ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತಿನ್ಯಾಕೆ ತಡ ಅಲ್ವಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷ ಅಂತ ಹೇಳೋದಾದರೆ, ಇವತ್ತು ನನ್ನ ಕಸಿನ್ನ ಮನೆಯ ಗೃಹ ಪ್ರವೇಶ. ಬನ್ನಿ ಹಾಗಾದರೆ ಗೃಹ ಪ್ರವೇಶ ಯಾವ ರೀತಿ ನಡೀತು, ನಮ್ಮ ಸೈಡಲ್ಲಿ ಅಂದರೆ ದಕ್ಷಿಣ ಕನ್ನಡದಲ್ಲಿ ಗೃಹ ಪ್ರವೇಶ ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತೇಳಿ ನೋಡುವ ಅಲ್ವಾ. ಇದು ಗೃಹ ಪ್ರವೇಶಕ್ಕೂ ಒಂದು ದಿವಸ ಮುಂಚೆ ರಾತ್ರಿ ಮನೆಯಲ್ಲಿ ವಾಸ್ತು ಪೂಜೆ ಮಾಡುವುದು ಅಂತ ಇರ್ತದೆ. ಈ ವಾಸ್ತು ಪೂಜೆ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ನನಗೆ ಕೂಡ ನಮ್ಮ ಮನೆಯ ವಾಸ್ತು ಪೂಜೆಯ ಟೈಮಲ್ಲಿ ಭಟ್ರು ತುಂಬಾ ಚಂದ ಮಾಡಿ ಎಕ್ಸ್ಪ್ಲೈನ್ ಮಾಡಿದರು. ಹಾಗಾಗಿ ನಾನು ಕೂಡ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ. ನಾನು ತಿಳ್ಕೊಂಡಿದ್ದನ್ನು ನಿಮಗೆ ಕೂಡ ಹೇಳ್ತೀನಿ. ಈ ನಾವು ಮನೆ ಕಟ್ಟಬೇಕು ಅಂದರೆ ಹೊರಗಡೆಯಿಂದ ಕಲ್ಲು, ಮರಳು, ಹಾಗೆ ಮರ ಇದನ್ನೆಲ್ಲ ತಗೊಂಡು ಬರ್ತೇವೆ. ಅದರಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ದೋಷಗಳು ಖಂಡಿತವಾಗಿಯೂ ಇರ್ತದೆ. ಆ ದೋಷದ ಪರಿಹಾರ ಮಾಡಲಿಕ್ಕೆ ಅಂತೇಳಿ ಈ ರೀತಿ ಗೃಹ ಪ್ರವೇಶದ ಇಂದಿನ ದಿನ ರಾತ್ರಿ ವಾಸ್ತು ಪೂಜೆಯನ್ನು ನಾವು ಮಾಡ್ತೇವೆ. ಹಾಗೆಯೇ ನಾವು ಇಲ್ಲಿ ಮೊದಲಿಗೆ ಹಸುವನ್ನು ಹೊಸ ಮನೆಯ ಒಳಗೆ ಕರೆದುಕೊಂಡು ಹೋಗ್ತೇವೆ. ಹಸುವನ್ನು ಏಕೆ ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿದರೆ, ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತಹ ವಿಷಯವೇ. ಎಂತ ಅಂತ ಹೇಳಿದರೆ, ಹಸುವಿನಲ್ಲಿ ಕೋಟ್ಯಾನು ಕೋಟಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಮೊದಲಿಗೆ ಹಸುವೆ ಮನೆಯ ಪ್ರವೇಶ ಮಾಡಿದರೆ ಕೋಟ್ಯಾನು ಕೋಟಿ ದೇವತೆಗಳು ನಮ್ಮ ಮನೆಯ ಒಳಗೆ ಬಂದು ನಮಗೆ ಆಶೀರ್ವಾದ ಮಾಡಿದಾಗೆ ಅಂತ ನಮ್ಮ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ಹಸುವಿಗೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ಬೇಕಾದನ್ನು ತಿನ್ನಲಿಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು. ಏನು ಅಂತ ಹೇಳಿದರೆ, ನಾನು ಮೊದಲಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ತುಂಬ ಭಯದಿಂದನೇ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತ ಹೇಳಿದರೆ, ಎಲ್ಲರ ಮನೆಯಲ್ಲೂ ಫ್ಯಾಮಿಲಿಯವರ ಸಪೋರ್ಟ್ ಇರುವುದಿಲ್ಲಲ್ಲ. ಹಾಗೆ ನಾನು ಕೂಡ ಅದನ್ನೇ ಭಾವಿಸಿದ್ದೆ. ನಮ್ಮ ಫ್ಯಾಮಿಲಿಯವರು ಹೇಗೆ ರಿಸೀವ್ ಮಾಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಏನಾದರೂ ಹೇಳ್ತಾರಾ. ಹಾಗೆಯೇ ನಾನು ಯಾವುದಾದ್ರೂ ಫಂಕ್ಷನಿಗೆಲ್ಲ ಹೋದರೆ ನಾನು ವಿಡಿಯೋ ಮಾಡಲಿಕ್ಕೇ ಭಯ ಪಡ್ತಾ ಇದ್ದೆ. ಯಾಕೆಂದರೆ ನೋಡಿದವರು ಎಂತ ಹೇಳ್ತಾರಪ್ಪ ಅಂತೇಳಿ. ಆದರೆ ನಿಜವಾಗಿಯೂ ನನಗೆ ತುಂಬ ಖುಷಿ ಕೊಡೋ ವಿಷಯ ಏನು ಅಂತ ಹೇಳಿದರೆ, ನನ್ನ ಫ್ಯಾಮಿಲಿಯವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅದರಲ್ಲಿಯೂ ಸ್ಪೆಷಲಿ ನಮ್ಮ ಅಶ್ವಿನಿ ಅಕ್ಕ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಕ್ಕ, ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತೇಳಿ ನಾನು ಈ ವಿಡಿಯೋದ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಡೆಯಿಂದ ಪೂಜೆ ಆಗ್ತಾ ಇತ್ತು, ಮತ್ತೊಂದು ಕಡೆಯಿಂದ ಮನೆಗೆ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಇದೆಂತಪ್ಪ ಅಂತ ಕೇಳುವುದಾದರೆ, ಹೌದು, ಇವರು ಸೌದಿಯಿಂದ ಬರಬೇಕಾಗಿತ್ತು. ಸೌದಿ ಅಥವಾ ಹೊರದೇಶದಲ್ಲಿ ಇರುವವರ ಹಣೆ ಬರವೇ ಇಷ್ಟೇ. ಯಾಕೆ ಅಂದರೆ ಅವರಿಗೆ ಬೇಕಾದ ಟೈಮ್ನಲ್ಲಿ ಖಂಡಿತವಾಗಿಯೂ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡಿ, ಇಲ್ಲಿ ಮಗ ಬರುವ ಖುಷಿಯಲ್ಲಿ ಅಮ್ಮನ ಮುಖದಲ್ಲಿ ಎಷ್ಟು ನಗು ತುಂಬಿದೆ ಅಂತೇಳಿ. ಹಾಗೆ ಮಗನ ಬರುವಿಕೆಗಾಗಿ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಕೆಲವು ಜನಗಳು ಕೂತ್ಕೊಂಡು ಎಷ್ಟು ಚಂದ ಮಾತಾಡ್ತಾರೆ ಅಲ್ವಾ. ಅಕ್ಲಿಗೆ ದಾನೆ ಮರ್ರೆ ಮಗೆ ಫಾರಿನ್ ಡುಲ್ಲೆ ಅಕ್ಲಿಗೆ ದಾದ ಬಂಗ ಏತು ಮಲ್ಲ ಇಲ್ಲು ಬೊಂಡಲ ಕಟ್ಟೊಲ್ಲಿ ಅಂತೇಳಿ. ಆದರೆ ಫಾರಿನ್ನಲ್ಲಿ ಕೆಲಸ ಮಾಡುವಂತಹವರ ಕಷ್ಟ ಉಂಟಲ್ಲ, ಅವರಿಗೆ ಮಾತ್ರ ಗೊತ್ತುಂಟು. ಅವರು ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿತಾರೆ. ಆದರೆ ತನ್ನ ಮನೆಯ ಫಂಕ್ಷನ್ಗೆನೇ ಬರಲಿಕ್ಕೆ ಆಗೋದಿಲ್ಲ, ತನ್ನ ಮನೆಯ ಕಷ್ಟ ಸುಖಕ್ಕೇ ಅವರು ಇರಲಿಕ್ಕೆ ಆಗೋದಿಲ್ಲ. ಹಾಗೆ ಇರುವಾಗ ಮತ್ತೆ ನಾವು ಯಾರಿಗೋಸ್ಕರ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು, ಯಾರಿಗೋಸ್ಕರ ಅಷ್ಟು ದೂರ ಹೋಗಿ ದುಡಿಬೇಕು ಅಂತ ಒಮ್ಮೊಮ್ಮೆ ಅನಿಸುವುದು ಕೂಡ ಸಹಜ ಅಲ್ವಾ. ಹಾಗೇನೆ ನೋಡಿ, ಇಲ್ಲಿ ಎಷ್ಟು ಜನ ನಮ್ಮ ಹರೀಶ್ ಅವರು ಬರೋದನ್ನು ಕಾಯ್ತಾ ಇದ್ರು ಅಂತೇಳಿ ಅವರಿಗೆ ಅಷ್ಟೇ ಪ್ರೀತಿಯಿಂದ ಸ್ವಾಗತ ಕೂಡ ಮಾಡಿದ್ರು. ಹರೀಶ್ ಅವರು ಮನೆಗೆ ಬಂದು ರೀಚ್ ಆಗುವಾಗ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರ ಮುಖದಲ್ಲಿ ನಗು ಹಾಗೆ ಸಮಾಧಾನ ಕೂಡ ಕಾಣಿಸ್ತಾ ಇತ್ತು. ಫೈನಲಿ ಪೂಜೆ ಆಗುವಷ್ಟೊತ್ತಿಗೆ ಬಂದು ರೀಚ್ ಆದ್ರಲ್ವಾ ಅಂತೇಳಿ. ಹಾಗೆ ಸಂಜೆ ಪೂಜೆ ಎಲ್ಲ ಮುಗಿಸಿ ರೆಸ್ಟ್ ಮಾಡಿ ಮರುದಿನ ಗೃಹ ಪ್ರವೇಶಕ್ಕೆ ತಯಾರಾದ್ವಿ. ಹಾಗೆಯೇ ಇದು ಮರುದಿವಸ ಮನೆಯ ಪ್ರವೇಶ ಮಾಡುವಂತಹ ಟೈಮು. ಆ ಟೈಮ್ನಲ್ಲಿ ಮನೆಗೆ ಬೇಕಾದಂಥ ಕೆಲವು ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಮನೆಯೊಳಗೆ ಪ್ರವೇಶ ಮಾಡುವುದು ಒಂದು ಸಂಪ್ರದಾಯ. ಕೆಲವೊಂದು ವಸ್ತುಗಳು ಅಂತ ಹೇಳಿದರೆ ಅಕ್ಕಿ, ಭತ್ತ, ಹಾಗೆ ಅನ್ನ ಮಾಡಲಿಕ್ಕೆ ಪಾತ್ರೆ, ಹಾಗೆ ಹಾಲು ಉಕ್ಕಿಸುವಂಥ ಪಾತ್ರೆ, ಹಾಗೆಯೇ ಕೆಲವೊಂದೆಲ್ಲ ಮಗುವಿನ ತೊಟ್ಟಿಲು, ಹಾಗೆ ಹಳೆಯ ಪೆಟ್ಟಿಗೆ ಇದ್ದರೆ ಹಳೆಯ ಪೆಟ್ಟಿಗೆ, ಮನೆಗೆ ಬೇಕಾದಂಥ ಕೆಲವೊಂದೆಲ್ಲ ವಸ್ತುಗಳನ್ನೆಲ್ಲ ಹಿಡಿದುಕೊಂಡುಂಟಲ್ಲ ಮನೆಗೆ ಪ್ರವೇಶ ಮಾಡುವುದು ಒಂದು ಸಂಪ್ರದಾಯ. ಹಾಗೆಯೇ ಇಲ್ಲಿ ಕೂಡ ಎಲ್ಲರೂ ತಯಾರಾಗಿದ್ದಾರೆ. ಒಬ್ರೊಬ್ರು ಒಂದೊಂದು ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಹಾಗೆಯೇ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಬದಲಾವಣೆಗಳು ಖಂಡಿತವಾಗಿಯೂ ಇರ್ತದೆ. ಅಂದರೆ ನಮ್ಮ ಮನೆಯ ಗೃಹ ಪ್ರವೇಶ ಆಗುವಾಗ ಕೆಲವೊಂದು ಚೇಂಜಸ್ಗಳು ಇತ್ತು. ಹಾಗೆ ನನ್ನ ಮನೆಯ ಗೃಹ ಪ್ರವೇಶ ಆಗುವಾಗ ತೊಟ್ಟಿಲಲ್ಲಿ ಮಗುವನ್ನು ಕೂರಿಸಿಯೇ ಗೃಹ ಪ್ರವೇಶ ಮಾಡಿಸಿದ್ರು. ಆದರೆ ಇಲ್ಲಿ ಖಾಲಿ ತೊಟ್ಟಿಲು, ಅಂದರೆ ಖಾಲಿ ತೊಟ್ಟಿಲು ತೊಗೊಂಡೋಗ್ಲಿಕ್ಕಿಲ್ಲ, ಅದರೊಳಗೆ ಏನಾದರೂ ತೆಂಗಿನಕಾಯಿ ಈ ರೀತಿಯದ್ದೇನಾದರೂ ಇಟ್ಟು ಪ್ರವೇಶ ಮಾಡಿಸ್ತಾರೆ. ಹಾಗೆ ಕೆಲವೊಂದು ಜಾಗಕ್ಕೆ ಕೆಲವೊಂದು ಸಂಪ್ರದಾಯಗಳ ಸ್ವಲ್ಪ ಸ್ವಲ್ಪ ಬದಲಾವಣೆ ಖಂಡಿತವಾಗಿಯೂ ಇರುತ್ತೆ.
ಹಾಗೆಯೇ ಈ ರೀತಿ ಶಾಸ್ತ್ರಗಳನ್ನೆಲ್ಲ ಮಾಡುವಾಗ ಮನಸ್ಸಲ್ಲಿ ಒಂದು ತೃಪ್ತಿಕರವಾದ ಭಾವನೆ ಅಂತೂ ಖಂಡಿತವಾಗಿರುತ್ತೆ. ಯಾಕಂದರೆ ಎಷ್ಟೋ ವರ್ಷದ ಕನಸುಗಳಾಗಿರುತ್ತೆ, ಹಾಗೆ ಎಷ್ಟೋ ವರ್ಷದ ಶ್ರಮ ಇರುತ್ತೆ, ಇದರಿಂದ ಎಷ್ಟೋ ಕಣ್ಣೀರು ಕೂಡ ಇರುತ್ತೆ. ಅದೆಲ್ಲ ಸೇರಿ ಒಂದು ದಿನ ನಮಗೆ ಒಂದು ಒಳ್ಳೆ ರಿಸಲ್ಟ್ ಅಂತ ಹೇಳಿದರೆ, ನಮ್ಮ ಕನಸು ನನಸಾಗಿರುವಂಥದ್ದು ಒಂದು ಕಂಡಾಗ ಎಷ್ಟು ಖುಷಿ ಆಗ್ತದೆ ಅಲ್ವಾ? ಹಾಗೆಯೇ ನೋಡಿ, ಪ್ರತಿಯೊಬ್ಬರು ಕೂಡ ಅಷ್ಟೇ ಖುಷಿಯಿಂದ ಗೃಹ ಪ್ರವೇಶ ಮಾಡುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಹಾಗೆಯೇ ಇಲ್ಲಿ ಇತ್ತೀಚೆಗಷ್ಟೇ ಮದುವೆಯಾದಂತಹ ಹೊಸ ಮದುಮಗಳು ಇಬ್ಬರು ಸೇರಿ ಬಾಗಿಲಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬಾಗಿಲಿಗೆ ಪೂಜೆ ಆದ ನಂತರ ಗೃಹ ಪ್ರವೇಶ ಆಗ್ತದೆ. ಗೃಹ ಪ್ರವೇಶ ಆದ ಮೇಲೆ ಗೊತ್ತಿರುವ ವಿಷಯನೇ ಅಲ್ವಾ, ಹಾಲುಕ್ಕಿಸುವಂತ ಒಂದು ಶಾಸ್ತ್ರ. ಶಿವ ನೀಡದಿರೋ ಶಿವ ಬಾಗುವುದು ಪೂಜೆಯ ವೇಳೆಗೆ ಮಧ್ಯೆಯೊಳಗಿನ ಬೆಣ್ಣೆಯಂತೆ ಬಾಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಫೈನಲಿ ಹಾಲುಕ್ಕಿಸುವ ಶಾಸ್ತ್ರ ಅಂತೂ ಆಯಿತು. ಇಲ್ಲಿ ಹಾಲುಕ್ಕಿದ ರೀತಿಯಲ್ಲಿಯೇ ಇವರ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿ ಉಕ್ಕಿ ಹರಿತಾ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಪೂಜೆ ಕೂಡ ಶುರುವಾಯಿತು. ಒಂದು ಕಡೆ ಪೂಜೆ ಆಗ್ತಿದ್ರೆ ಮತ್ತೊಂದು ಕಡೆ ಬಂದಂಥ ಗೆಸ್ಟ್ಗಳೆಲ್ಲ ಮನೆಯನ್ನೆಲ್ಲ ನೋಡಿ ಅವರವರ ಒಪಿನಿಯನ್ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆಯೇ ನಾನು ಕೂಡ ಮನೆಯನ್ನೆಲ್ಲ ನೋಡಿದ್ದಾಯಿತು. ನನಗಂತೂ ಮನೆ ತುಂಬಾ ಇಷ್ಟ ಆಯಿತು. ಹಾಗೆ ನನ್ನ ಗೃಹ ಪ್ರವೇಶದ ನೆನೆಸ್ಕೊಂಡು ನನಗೆ ಖುಷಿ ಕೂಡ ಆಗ್ತಾಯಿತ್ತು, ಹಾಗೆಯೇ ನಗು ಕೂಡ ಬರ್ತಾಯಿತ್ತು. ನಗು ಯಾಕೆ ಅಂತ ಕೇಳೋದಾದರೆ, ನಮ್ಮ ಮನೆಯಲ್ಲಿ ವಾಸ್ತು ಪೂಜೆ ಆಗಿ ಮಲಗುವಾಗ ತುಂಬಾ ತಡ ಆಗಿತ್ತು. ಮಲಗಿದ್ರು ಕೂಡ ನಿದ್ದೆ ಬರಲಿಲ್ಲ. ಇನ್ನು ಮರು ದಿವಸ ಎದ್ದು ಬಂದು ಪೂಜೆಗೆ ಕೂತ್ಕೊಳ್ಳುವಾಗ, ಸತ್ಯನಾರಾಯಣ ಪೂಜೆ ಆಗುವಾಗ ನನಗೆ ಅಂತೂ ಚಂದ ನಿದ್ದೆ ಬರ್ತಾಯಿತ್ತು. ನನಗೆ ಕಣ್ಣು ಕೂಡ ಬಿಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನನ್ನ ಅತ್ತೆ ಹಿಂದೆ ಕೂತ್ಕೊಂಡು ನನಗೆ ಆಗಾಗ ಎಬ್ಬಿಸ್ತಾ ಇದ್ರು, ಮಲಗಬೇಡ, ಪೂಜೆ ಆಗ್ತಾ ಉಂಟು, ಪೂಜೆ ನೋಡು ಅಂತ. ಆದರೆ ನನಗೆ ಮಾತ್ರ ಎಂತ ಮಾಡಿದ್ರು ಕೂಡ ಕಣ್ಣು ಬಿಡಲಿಕ್ಕೆ ಆಗ್ತಿಲ್ಲ. ಅದನ್ನು ನೆನೆಸಿಕೊಂಡು ಒಮ್ಮೆ ನಗು ಕೂಡ ಬಂತು. ಹಾಗೆಯೇ ಮನೆಯನ್ನೊಮ್ಮೆ ಎಲ್ಲ ನೋಡಿ ಅಲ್ಲಿಂದ ಹೊರಗಡೆ ಬರುವಾಗ ನನ್ನ ಕಸಿನ್ಸ್ ಅವರೆಲ್ಲ ಇದ್ದರು. ಅವರ ಜೊತೆ ಮಾತಾಡುವ ಅಂತೇಳಿ ಬಂದು ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಚಣ್ಣು ಇಸ್ರೇಲ್ನಿಂದ ವಿಡಿಯೋ ಕಾಲ್ ಮಾಡಿದರು. ಚಣ್ಣು ಹತ್ರ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾನೆ ಅವರ ವಿಡಿಯೋ ಕೂಡ ಮಾಡಿಕೊಂಡೆ. ಅವರು ಹಾಗಾಗಿ ಕ್ಯಾಮರಕ್ಕೆ ಕೈ ಕೂಡ ಅಡ್ಡ ಇಡ್ತಾ ಇದ್ರು, ನನ್ನ ವಿಡಿಯೋ ಮಾಡಬೇಡಿ ಅಂತೇಳಿ. ಆದರೆ ನಾವು ಬಿಟ್ಬಿಡ್ತೀವ, ನಾವು ಅವರನ್ನು ಖಂಡಿತವಾಗಿಯೂ ಬಿಡೋದಿಲ್ಲ. ಹಾಗೆ ನಾವು ಪ್ರತಿ ಫಂಕ್ಷನಲ್ಲಿ ಚಣ್ಣುವನ್ನು ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಅವರು ಪ್ರತಿ ಫಂಕ್ಷನಲ್ಲಿ ಇದ್ರೆ ಉಂಟಲ್ಲ, ಆ ಫಂಕ್ಷನ್ಗೆ ಒಂದು ಕಳೆಯೇ ಬೇರೆ ಇರ್ತದೆ. ಹಾಗಾಗಿ ಅವರೀಗ ಇಸ್ರೇಲ್ನಲ್ಲಿರೋದ್ರಿಂದ ಅವರನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನೀವು ನೋಡ್ತಾ ಇರ್ಬೋದು ಮನೆ ಔಟ್ಸೈಡ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಔಟ್ಸೈಡ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯೋ, ಇನ್ಸೈಡ್ ಕೂಡ ಅಷ್ಟೇ ಚೆಂದ ಇದೆ. ನನಗಂತೂ ಈ ಮನೆಯ ಪ್ಲಾನಿಂಗ್ ಅಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯ ಮುದ್ದು ಬಂಗಾರಿ ಅಂದರೆ ನಮ್ಮ ಅಶ್ವಿತನ ಮಗಳು. ಇತ್ತೀಚೆಗಷ್ಟೇ ಯತೀಶ್ನ ಮದುವೆ ಆದಾಗ ಮಗು ತುಂಬ ಚಿಕ್ಕವಳಿದ್ಲು, ಹಾಗಾಗಿ ಅವತ್ತು ಅವಳ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ ನಮ್ಮ ಬಂಗಾರಿ, ಹಾಗೆ ನಿಮಗೆ ಕೂಡ ನಮ್ಮ ಬಂಗಾರಿಯ ಪರಿಚಯ ಮಾಡಿಸಿ ಕೊಡುವ ಅಂತೇಳಿ ಇವತ್ತು ಅವಳ ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಹಾಗೆ ನನ್ನ ಮಗಳು ನೋಡಿ ಬರ್ತಾ ಬರ್ತಾ ಚಿಕ್ಕ ಮಗುವೆ ಆಗ್ತಾ ಇದ್ದಾಳೆ. ನಮ್ಮ ಬಬ್ಲಿ ಇದ್ರೆ ಸಾಕು, ಬಬ್ಲಿಯಲ್ಲಿ ಎತ್ಕೊಳ್ಳಿಕ್ಕೆ ಹೇಳ್ತಾಳೆ. ಬಬ್ಲಿಗೆ ಕೂಡ ಅದುವೇ ಇಷ್ಟ, ಹಾಗಾಗಿ ಅವಳು ಕೂಡ ನನ್ನ ಮಗಳನ್ನು ಎತ್ಕೊಂಡು ನಿಂತಿದ್ದಾಳೆ. ಹಾಗೆ ನೋಡಿ ಇಲ್ಲಿ ಪೂಜೆ ಕೂಡ ಆಗ್ತಾ ಇತ್ತು. ಹಾಗೆಯೇ ಇಲ್ಲಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮುಗಿದಿತ್ತು. ಪೂಜೆ ಮುಗಿದಾದ ನಂತರ ಪ್ರಸಾದ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇತ್ತು. ಬಂದಂತಹ ಗೆಸ್ಟ್ಗಳೆಲ್ಲ ಪ್ರಸಾದ ತಗೊಂಡು ಹೋದಾದ ನಂತರ ನಾವು ಮನೆಯವರೆಲ್ಲ ಪ್ರಸಾದ ತಗೊಂಡ್ವಿ. ಪ್ರಸಾದ ತಗೊಂಡು ಹೊರಗಡೆ ಬರುವಾಗ RSS ಸಂಘದವರು ಕೂಡ ಬಂದಿದ್ರು. ಅವರು ಬಂದು ಮನೆಯವರಿಗೆಲ್ಲ ಅವರದೇ ಆದ ರೀತಿಯಲ್ಲಿ ಶುಭ ಕೋರುವ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತು. ಭೂಮಿಯ ಸತತ ನೆನೆಯುವ ನಿತ್ಯ ಸಾಧನೆ ಸುಂದರ, ನಿತ್ಯ ಸಾಧನೆ ಸುಂದರ. ಭಾಷೆ ಭಿನ್ನತೆ ಹಿಂದೆ ಸರಿದಿದೆ, ಹಿಂದೂ ಸತ್ವವೇ ಪ್ರೇರಣೆ. ದ್ವೇಷ ಕಣಿಯುತ ಶಕ್ತವಾಗಿದೆ ಸಾಮರಸ್ಯದ ಭಾವನೆ. ದೋಷವೆಲ್ಲವ ಸರಿಸಿ ದೂರಕ್ಕೆ ನಿತ್ಯ ಸಾಧನೆ ನಡೆದಿದೆ. ನಾಶವಾಗಿದೆ ಸ್ವಾರ್ಥ ಲಾಲನೆ, ಸ್ವಂತವೆಲ್ಲವೂ ಅರ್ಪಣೆ. ಮಾತೃಭೂಮಿಯ ಸೇವೆಗೈಯುವ ಸರಳ ಸೂತ್ರದ ಅಂಗರ. ಧ್ಯೇಯ ಮಾರ್ಗದಿ ನಡೆಯು ನಮ್ಮದು ಕಾರ್ಯ ಪದ್ಧತಿ ಸಾತ್ವಿಕ. ದೇಶಕ್ಕಾಗಿಯೇ ದುಡಿಯುವ ಕಾರ್ಯಕ್ಕೆ ಭಗವೆಯನ್ನ
ಸಿದ್ಧಗೊಂಡಿದೆ ಕಾರ್ಯಭೂಮಿಗೆ ವ್ಯಕ್ತಿ ವ್ಯಕ್ತಿಯು ಸಾಧಕ ಶತಕದಂಚಿನ ಸಂಘ ಕಾರ್ಯವೇ ನಾಡಿನೇಗೆಗೆ ಪೂರಕ ನಾಡಿನೇಗೆ ಪೂರಕ ಮಾತೃಭೂಮಿಯ ಸೇವೆಗೈಯುವ ಸರಳ ಸೂತ್ರದ ಹಂದರ ದೇಶ ಕಾರ್ಯವೇ ಈಶ ಕಾರ್ಯವು ಎನ್ನುವ ತತ್ವವ ನೆಲೆಯಿದೆ ಮೋಸವರಿಯದ ವೇಳೆವೆನಿಸದ ಶುದ್ಧ ಸ್ನೇಹದ ಸೆಳೆಯಿದೆ. ಇದೆಲ್ಲ ಆದ ನಂತರ ಅಲ್ಲೇ ಇಟ್ಟಂತಹ ಭಾರತಾಂಬೆಯ ಫೋಟೋಕ್ಕೆ ಹೂವನ್ನು ಸಮರ್ಪಣೆ ಮಾಡಿ ಅಲ್ಲಿಂದ ನಾವು ಸೀದಾ ಒಳಗಡೆ ಬಂದ್ವಿ. ಒಳಗಡೆ ಬರುವಾಗ ಇಲ್ಲಿ ಬೆಳಗ್ಗೆ ಹಾಲುಕ್ಕಿಸುವಂತಹ ಶಾಸ್ತ್ರ ಆಗಿತ್ತಲ್ವ, ಅದೇ ಹಾಲನ್ನು ಬಂದಿರುವಂತಹ ಎಲ್ಲರಿಗೂ ಕೂಡ ಸ್ವಲ್ಪ ಸ್ವಲ್ಪ ಕುಡಿಲಿಕ್ಕೆ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇತ್ತು. राईस देतो ना त्यात मला यावची ಏರ್ ಫಸ್ಟ್ ತೂಕ ನಾನು ಇಲ್ಲಿ ನನ್ನ ಕಸಿನ್ ಇಬ್ಬರು ಮಕ್ಕಳಿಗೆ ಕೂಡ ಊಟ ಹಾಕಿಸಿಕೊಂಡು ಬಂದು ಊಟ ಮಾಡಿಸ್ತಾ ಇದ್ರು. ಹಾಗೆ ನಾವು ಕೂಡ ಅವರ ಜೊತೆಯಲ್ಲಿ ಊಟ ಮಾಡುವ ಅಂತ ಎನಿಸಿದ್ವಿ. ಊಟ ಆದ ನಂತರ ನಾವು ಮನೆಗೆ ಹೊರಡಬೇಕಲ್ವಾ, ಹಾಗಾಗಿ ಅವರ ಜೊತೆಯಲ್ಲಿ ನಾವು ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬರುವಾಗ ನಮ್ಮ ಇಬ್ರು ಮಕ್ಕಳು ಕೂಡ ಆಟ ಆಡ್ತಾ ಇದ್ರು. ಅವರನ್ನು ಸ್ವಲ್ಪ ಹೊತ್ತು ಆಟ ಆಡ್ಲಿಕ್ಕೆ ಬಿಟ್ಟು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ನೋಡಿ, ಇದಿಷ್ಟು ನಮ್ಮ ಕಸಿನ್ನ ಮನೆಯ ಗೃಹ ಪ್ರವೇಶದ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಹಾಗೆ ನಮ್ಮ ಗೃಹ ಪ್ರವೇಶ ಹೇಗೆ ಆಯಿತು ಅಂತೇಳಿ ಒಂದು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.